ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಲಿಟ್ರಲಿ ರಾಹುಲ್ ಗಾಂಧಿ ಅವರ ಪ್ಯಾಂಟ್ ಕೂಡ ಒದ್ದೆ ಆಗಿಬಿಟ್ಟಿತ್ತು. ಮುಖ ಅಂತೂ ಟೊಮ್ಯಾಟೊ ಹಣ್ಣಿನಂಗೆ ಕೆಂಪಾಗ್ಬಿಟ್ಟಿತ್ತು. ರಸ್ತೆಯಲ್ಲಿ ಬಿದ್ದು ಹೊಳಾಡ್ಬಿಟ್ರು. ಫೈನಲಿ ಪೊಲೀಸರು ಎಷ್ಟೇ ಡ್ರಾಮಾ ಮಾಡಿದ್ರು ಬಿಡ್ಲೇ ಇಲ್ಲ, ಅವರನ್ನ ಎತ್ತಾಕೊಂಡು ಹೋಗೇ ಬಿಟ್ರು. ರಾಹುಲ್ ಗಾಂಧಿ ಅವರನ್ನ ಇದಕ್ಕೂ ಮುಂಚೆ ಇಂತಹ ಸ್ಥಿತಿಯಲ್ಲಿ ಯಾರೂ ಕೂಡ ನೋಡಿರಲಿಲ್ಲ. ಮುಖದ ತುಂಬ ರಕ್ತದ ಕಲೆಗಳು, ಮೈ ತುಂಬ ಗಾಯಗಳು. ಪ್ರಧಾನಮಂತ್ರಿಗಳ ಮನೆ ಮುಂದೆ ಇವರು ಪ್ರತಿಭಟನೆಯನ್ನು ನಡೆಸಿದ್ದು ಅಥವಾ ದೇಶದಲ್ಲಿ ಅರಾಜಕತೆ ಸೃಷ್ಟಿಸೋದಕ್ಕೆ ಸಂಚನ್ನು ನಡೆಸಿದ್ದು, ಅಷ್ಟಕ್ಕೂ ಸರ್ಕಾರ ಯಾಕೆ ಇನ್ನೂ ಕೂಡ ಮೌನವಾಗಿದೆ? ರಾತ್ರಿ ದೆಹಲಿಯಲ್ಲಿ ನಡೆದಂತಹ ಒಂದಷ್ಟು ಭಯಾನಕ ವಿಷಯಗಳನ್ನು ವಿಡಿಯೋ ಸಮೇತ ನಿಮ್ಮ ಮುಂದಿಡ್ತೀವಿ. ಕೊನೆವರೆಗೂ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಫಸ್ಟು ಲೋಕ ಕಲ್ಯಾಣ ಮಾರ್ಗದಲ್ಲಿ ನಡೆದಿದ್ದೇನು ಇದನ್ನು ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಭಯಾನಕ ವಿಷಯ ಏನು ಗೊತ್ತಾ? ಅಮೇರಿಕಾದ ಎಂಬಸಿ ಅಲ್ಲಿನ ಪ್ರಜೆಗಳಿಗೆ ಜುಲೈ 17ನೇ ತಾರೀಕು ಒಂದು ಕ್ಲಿಯರ್ ಮೆಸೇಜ್ ಅನ್ನು ಕೊಟ್ಟಿತ್ತಂತೆ. ಜುಲೈ 20ರಂದು ನೀವು ಭಾರತದ ರಾಜಧಾನಿ ದೆಹಲಿ ಕಡೆ ಹೋಗಲೇಬೇಡಿ ಅನ್ನೋದಾಗಿ. ಅಂದರೆ ದೆಹಲಿಯಲ್ಲಿ 20ನೇ ತಾರೀಕಿನ ಆಸ್ಪಾಸು ಒಂದು ದೊಡ್ಡ ಗಲಭೆ ಶುರುವಾಗುತ್ತೆ ಅನ್ನೋದು ಅಮೇರಿಕಾಗೆ ಮೊದಲೇ ಗೊತ್ತಿತ್ತು. ಯಾಕಂದರೆ ಇದು ಪಕ್ಕಾ ಪ್ರೀ ಪ್ಲ್ಯಾನ್ಡ್ ಷಡ್ಯಂತ್ರ. ಬಿಡಿ, ಅದ್ರ ಬಗ್ಗೆ ಮತ್ತೆ ಡಿಟೇಲ್ ಆಗಿ ಮಾತಾಡೋಣ. ಆದರೆ ಅದಕ್ಕೆ ಮುನ್ನ ಕಳೆದ ರಾತ್ರಿ ನಡೆದಂತಹ ಡ್ರಾಮಾದ ಬಗ್ಗೆ ನೋಡೋಣ. ನೋಡಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಮತ್ತು ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಜೊತೆಗೆ ಕಾಂಗ್ರೆಸ್ನ ಸಂಸದರು, ನಾಯಕರು ಸೇರಿಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧಿಕೃತ ನಿವಾಸ ಲೋಕ ಕಲ್ಯಾಣ ಮಾರ್ಗವನ್ನು ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ವೀಕ್ಷಕರ, ನೆನಪಿರಲಿ, ಪ್ರಧಾನಿಯವರ ನಿವಾಸ ಕೇವಲ ಒಬ್ಬ ವ್ಯಕ್ತಿಯ ಮನೆಯಲ್ಲ, ಅದು ದೇಶದ ಸರ್ವೋಚ್ಚ ಅಧಿಕಾರದ ಕೇಂದ್ರ. ಅಲ್ಲಿಗೆ ನುಗ್ಗೋದಕ್ಕೆ ಪ್ರಯತ್ನಿಸೋದು ಅಂದರೆ ಭದ್ರತಾ ಉಲ್ಲಂಘನೆ ಕೂಡ ಹೌದು. ಅಂದಹಾಗೆ ಇವರ ಪ್ರತಿಭಟನೆಯ ಮೂಲ ಉದ್ದೇಶ ನೀಟ್ ಪರೀಕ್ಷೆಯ ಅಕ್ರಮಗಳ ಬಗ್ಗೆ ಚರ್ಚಿಸೋದಾಗಿತ್ತು. ರಾಹುಲ್ ಗಾಂಧಿ ಅವರು ಮೊದಲಿಗೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾರೆ. ಯಾವಾಗ ಕೇಂದ್ರದ ಜಿತೇಂದ್ರ ಸಿಂಗ್ ಅವರು ನಾಳೆ ನಾವು ಚರ್ಚೆಗೆ ಸಿದ್ಧ ಅಂದರು, ರಾಹುಲ್ ಗಾಂಧಿ ಇದ್ದಕ್ಕಿದ್ದಂತೆ ಪ್ರಧಾನಿಯವರ ರಾಜೀನಾಮೆಗೆ ಪಟ್ಟು ಹಿಡಿದುಬಿಟ್ರು. ಇದು ಕೇವಲ ವಿದ್ಯಾರ್ಥಿಗಳ ಹಿತಕ್ಕಾಗಿ ಮಾಡಿದ ಹೋರಾಟವಾ ಅಥವಾ ಸರ್ಕಾರದ ಅಡಿಪಾಯವನ್ನು ಅಲ್ಲಾಡಿಸುವಂತಹ ನಾಟಕವಾ? ಪ್ರಧಾನಿ ನಿವಾಸದ ಮುಂದೆ ಪ್ರತಿಭಟನೆ ನಡೆಸ್ತಾರೆ. ಜನರನ್ನ ಅಲ್ಲಿ ಸೇರುವಂತೆ ಪ್ರಚೋದನೆ ಕೂಡ ನೀಡಲಾಗುತ್ತೆ. ಹೀಗಿರುವಾಗ ಪ್ರತಿಭಟನಾಕಾರರನ್ನು ಚದುರಿಸೋದಕ್ಕೆ ಪೊಲೀಸರು ಪ್ರಯತ್ನ ಪಟ್ಟಾಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ರಾಹುಲ್ ಗಾಂಧಿ ರಸ್ತೆಯ ಮೇಲೆ ಮಲಗಿ ಬಿದ್ದು ಹೊರಳಾಡ್ಬಿಟ್ರು. ಅವರನ್ನು ಎಬ್ಬಿಸೋದಕ್ಕೆ ಸುಮಾರು 8ರಿಂದ 10 ಪೊಲೀಸರು ತುಂಬಾ ಕಷ್ಟಪಡಬೇಕಾಯಿತು. ಈ ತಳ್ಳಾಟದಲ್ಲಿ ರಾಹುಲ್ ಗಾಂಧಿ ಅವರ ಮೂಗು ಮತ್ತು ತುಟಿಗಳ ಬಳಿ ರಕ್ತ ಕೂಡ ಬರುತ್ತೆ. ಕಾಂಗ್ರೆಸ್ ಈ ಫೋಟೋಗಳನ್ನು ಬಳಸಿಕೊಂಡು ಈಗ ದೇಶದಾದ್ಯಂತ ದೊಡ್ಡ ನರೇಟಿವ್ ಅನ್ನು ಸೃಷ್ಟಿಸೋದಕ್ಕೆ ಹೊರಡ್ತಾ ಇದೆ. ಅದರಲ್ಲಿ ಮುಖ್ಯವಾದ ವಿಷಯ ಏನಂದರೆ, ರಾಹುಲ್ ಗಾಂಧಿ ಅವರನ್ನು ಪೊಲೀಸರು ಕೇವಲ ವಶಕ್ಕೆ ಪಡೆದಿದ್ದಾರೆ ಹೊರತು ಅರೆಸ್ಟ್ ಮಾಡಿಲ್ಲ. ಆದರೂ ಕೂಡ ಸೋನಿಯಾ ಗಾಂಧಿ ಅವರು ಪೊಲೀಸ್ ಠಾಣೆಗೆ ರಾತ್ರೋರಾತ್ರಿ ಧಾವಿಸುವಂತಹ ಡ್ರಾಮಾ ಕೂಡ ಮಾಡ್ತಾರೆ. ಈಗ ಪ್ರಶ್ನೆ ಏನಂದ್ರೆ, ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಮತ್ತು ಪ್ರಧಾನಿ ನಿವಾಸದಂತಹ ಪ್ರದೇಶದಲ್ಲಿ ಜನರನ್ನು ಪ್ರಚೋದಿಸಿದ್ದಕ್ಕಾಗಿ ಅವರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಯಾಕೆ ತೆಗೆದುಕೊಂಡಿಲ್ಲ? ನೋಡಿ, ಬಿಡದಿಯಲ್ಲಿ ರೈತರು ಸ್ವತಃ ತಮ್ಮ ಜಮೀನನ್ನು ಕೊಡಲ್ಲ ಅಂತ ಹೋರಾಟ ಮಾಡಿದ್ದಕ್ಕೆ ಅವರ ಮೇಲೆ ಕೊಲೆ ಯತ್ನದಂತಹ ಪ್ರಕರಣ ದಾಖಲಾಗುತ್ತೆ. ಆದರೆ ಅದೇ ಪ್ರಧಾನಿಗಳ ಮನೆ ಮುಂದೆ ಕಾನೂನು ಬಾಹಿರವಾಗಿ ಗುಂಪು ಸೇರಿಸಿಕೊಂಡು ಪ್ರತಿಭಟನೆ ಮಾಡಿದವ್ರ ವಿರುದ್ಧ ಯಾಕೆ FIR ದಾಖಲಾಗಿಲ್ಲ? ಇದೇ ನೋಡಿ ಇಬ್ಬರಿಗೂ ಇರುವಂತಹ ವ್ಯತ್ಯಾಸ. ಕೇಂದ್ರ ಸರ್ಕಾರ ಹಿಂಗೇನೆ ಎಡವಟ್ಟು ಮಾಡ್ಕೊಳ್ತಾ ಇರೋದು. ನೋಡಿ, ಈ ಇಡೀ ಘಟನೆಯ ಹಿಂದೆ ದೊಡ್ಡ ಮಟ್ಟದ ವಿದೇಶಿ ಕೈವಾಡ ಇದೆ ಅನ್ನೋ ಆರೋಪಗಳು ಬಲವಾಗಿ ಕೇಳಿ ಬರ್ತಾ ಇದೆ.
ಹಾಗಿದ್ದ ಮೇಲೆ ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸಗಳಲ್ಲಿ ಯಾರನ್ನು ಭೇಟಿಯಾಗ್ತಾರೆ? ಜಾರ್ಜ್ ಸೋರೋಸ್ ಅಥವಾ ವಿದೇಶಿ ಏಜೆನ್ಸಿಗಳ ಸಂಪರ್ಕದ ಬಗ್ಗೆ ಸರ್ಕಾರಕ್ಕೆ ಹಾಗಾದ್ರೆ ಮಾಹಿತಿನೇ ಇಲ್ವಾ? ಕೆಲ ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ ಅವರ 60 ಕೋಟಿ ರೂಪಾಯಿಗಳ ಹಣಕಾಸಿನ ವ್ಯವಹಾರದ ಬಗ್ಗೆ ಸರ್ಕಾರಕ್ಕೆ ಗೊತ್ತಿದ್ರೂ ಕೂಡ ಒಂದು ನೋಟಿಸ್ ಕೂಡ ಕಳಿಸೋದಕ್ಕೆ ಮೋದಿ ಸರ್ಕಾರಕ್ಕೆ ಧೈರ್ಯ ಸಾಕಾಗ್ತಾ ಇಲ್ಲ. ಯಾಕೆ? ರಾಹುಲ್ ಗಾಂಧಿ ಅವರ ಪಾಸ್ಪೋರ್ಟ್ ಅಥವಾ ವೀಸಾವನ್ನ ರದ್ದುಗೊಳಿಸಿ ಅವರ ಅನುಮಾನಾಸ್ಪದ ವಿದೇಶಿ ಪ್ರವಾಸಗಳನ್ನು ಯಾಕೆ ತಡೀತಾ ಇಲ್ಲ? ಇದು ಸಾರ್ವಜನಿಕರಲ್ಲಿ ವ್ಯಕ್ತ ಆಗ್ತಾ ಇರುವಂತಹ ಆಕ್ರೋಶ. ಪ್ರಧಾನಿ ಮೋದಿ ಅವರು ಯಾವಾಗಲೂ ಜನರೊಂದಿಗೆ ಸಂವಹನವನ್ನು ನಡೆಸ್ತಾರೆ. ಆದರೆ ದೆಹಲಿ ಹೊತ್ಕೊಂಡು ಉರಿತಾ ಇರಬೇಕಾದ್ರೆ, ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಬೀಳ್ತಾ ಇರಬೇಕಾದ್ರೆ ಯಾಕಿನ್ನೂ ಮೌನವಾಗಿದ್ದಾರೆ? ಜನರಿಗೆ ಸರ್ಕಾರದಿಂದ ಸ್ಪಷ್ಟವಾದ ಸಂದೇಶ ಬೇಕಾಗಿದೆ. ಇವತ್ತು ಸರ್ಕಾರವು ಅರಾಜಕತೆಯನ್ನು ಹತ್ತಿಕ್ಕುವ ಬದಲು ಎಲ್ರಿಗೂ ಕ್ಷಮಾದಾನ ನೀಡುವ ದಾರಿಯಲ್ಲಿ ಸಾಕ್ತಾ ಇರೋದು ನಿಜಕ್ಕೂ ದುರಂತ ವೀಕ್ಷಕರೇ. ಬಿಜೆಪಿ ತನ್ನ ಮಿತ್ರ ಪಕ್ಷಗಳಾದ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಬೆಂಬಲದ ಮೇಲೆ ನಿಂತ್ಕೊಂಡಿದೆ. ಹಿಂಗಿರಬೇಕಾದ್ರೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹಿಂಜರಿತಾ ಇದೆಯಾ? ದಲಿತ ನಾಯಕರು ಮತ್ತು ಇತರ ಪ್ರಾದೇಶಿಕ ನಾಯಕರು ಈ ಪರಿಸ್ಥಿತಿಯನ್ನು ಬಳಸಿಕೊಂಡು ತಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಈಗ ಸರ್ಕಾರ ಜನರ ಜೊತೆ ಸಂವಾದ ನಡೆಸದೇ ಇದ್ರೆ ಈ ಅರಾಜಕ ಶಕ್ತಿಗಳು ಇನ್ನಷ್ಟು ಬಲಿಷ್ಠ ಆಗೋದಂತೂ ನಿಜ. ನೋಡಿ, ಈಗ ಬಿಜೆಪಿ ಕಾರ್ಯಕರ್ತರಿಗೂ ಅನಿಸೋದಕ್ಕೆ ಶುರುವಾಗಿದೆ, ದೇಶಕ್ಕೆ ಯೋಗಿ ಮಾಡೆಲ್ ಬೇಕು ಅಂತ. ಉತ್ತರ ಪ್ರದೇಶದಂತಹ ದೊಡ್ಡ ರಾಜ್ಯದಲ್ಲಿ ಜಿಹಾದಿಗಳು, ಕಲ್ಲು ತೂರಾಟಗಾರರು ಮತ್ತು ಜಾತಿವಾದಿಗಳನ್ನು ಮಟ್ಟ ಹಾಕಿದ ಯೋಗಿಯವರ ಧೈರ್ಯ ಕೇಂದ್ರ ಸರ್ಕಾರಕ್ಕೆ ಯಾಕಿಲ್ಲ? ಕೇವಲ ಚುನಾವಣೆ ಗೆಲ್ಲೋದಕ್ಕಾಗಿ ಈ ಮೃದು ಧೋರಣೆ ಅನುಸರಿಸಿದ್ರೆ ಮುಂದೊಂದಿನ ರಾಷ್ಟ್ರಕ್ಕೆ ಇದು ಮಾರಕ ಕೂಡ ಆಗಬಹುದು. ನೋಡಿ, ಕುನಾಲ್ ಕಾಮ್ರಾ ಅಂತವರು ಭಗವಾನ್ ರಾಮನನ್ನು ಅವಮಾನಿಸಿದಾಗಲೂ ಸರ್ಕಾರ ಯಾವುದೇ ಕಠಿಣ ಕ್ರಮ ತೆಗೆದುಕೊಂಡಿಲ್ಲ. ಭಾರತ ಮಾತೆಯಾದರೆ ಅಪ್ಪ ಯಾರು ಅಂತ ದೇಶವನ್ನು ಅವಮಾನಿಸಿದವಳನ್ನ ಒದ್ದೆ ಎಳ್ಕೊಂಡು ಬರಲಿಲ್ಲ. ಕೇಂದ್ರ ಸರ್ಕಾರ ಎಡುತ್ತಾ ಇರೋದೇ ಇಲ್ಲೇ ನೋಡಿ ವೀಕ್ಷಕರೇ. ಈ ದೇಶ ಯಾವುದೇ ಒಂದು ಪಕ್ಷಕ್ಕೆ ಅಥವಾ ಕುಟುಂಬಕ್ಕೆ ಸೇರಿದ್ದಲ್ಲ. ಇದು 150 ಕೋಟಿ ಜನರ ಭಾರತ. ಇವತ್ತು ನಾವು ನೋಡ್ತಾ ಇರುವಂತಹ ಈ ಅರಾಜಕತೆ ಕೇವಲ ಆರಂಭ ಮಾತ್ರ ಆಗಿರಬಹುದು. ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ದೇಶದ್ರೋಹಿ ಶಕ್ತಿಗಳ ವಿರುದ್ಧ ಕಠಿಣವಾದ ಕ್ರಮವನ್ನು ಜರುಗಿಸಲೇಬೇಕು. ಇಲ್ಲದೆ ಹೋದರೆ ಮುಂದೆ ದೊಡ್ಡ ಅನಾಹುತವನ್ನು ಎದುರಿಸಬೇಕಾಗುತ್ತೆ. ರಾಹುಲ್ ಗಾಂಧಿ ಅಂತವರು ಅಥವಾ ಯಾವುದೇ ಪಕ್ಷದ ನಾಯಕರು ಕಾನೂನಿಗಿಂತ ದೊಡ್ಡವರಲ್ಲ. ಶಿಕ್ಷಣದ ಹೆಸರಲ್ಲಿ ಬೀದಿಗಿಳಿದು ಅಶಾಂತಿ ಹರಡುವಂತಹ ಗೂಂಡಾಗಳನ್ನು ಮತ್ತು ಅವರ ಹಿಂದಿರುವ ರಾಜಕೀಯ ನಾಯಕರನ್ನ ಮಟ್ಟ ಹಾಕದಿದ್ರೆ ಭಾರತ ಬಾಂಗ್ಲಾದೇಶ ಅಥವಾ ನೇಪಾಳದಂತಹ ಸ್ಥಿತಿಯನ್ನ ತಲುಪಿದ್ರೂ ಆಶ್ಚರ್ಯ ಇಲ್ಲ. ನೋಡಿ, ಕಳೆದ ರಾತ್ರಿಯ ಒಂದು ವಿಡಿಯೋ ಇವತ್ತು ತುಂಬಾ ವೈರಲ್ ಆಗ್ತಾ ಇದೆ. ಒಬ್ಬ RAF ಅಧಿಕಾರಿಯನ್ನ ರೋಡಲ್ಲಿ ಹೀಗೆ ಪ್ರತಿಭಟನಾಕಾರರು ಅಟ್ಟಾಡಿಸ್ಕೊಂಡು ಹೊಡಿತಾರೆ, ತುಳಿತಾರೆ. ಇಲ್ಲಿಗೆ ಬಂದು ನಿಂತಿದೆ ಈ ಪ್ರತಿಭಟನೆ. ಇವತ್ತು ಪೇಪರ್ ಲೀಕ್ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇರುವಂತಹ ಪ್ರಿಯಾಂಕಾ ಗಾಂಧಿ ಅವರು ಹಿಂದೊಮ್ಮೆ ಹೇಳಿದಂತಹ ಮಾತುಗಳು ಕೂಡ ಈಗ ವೈರಲ್ ಆಗ್ತಿದೆ. ಈ ಡಬಲ್ ಸ್ಟ್ಯಾಂಡರ್ಡ್ಗಳೇ ಯಾಕೆ ಅಂತ ಕೇಳ್ತಾ ಇರೋದು. आपको मालूम है पेपर लीक की बड़ी समस्या है. गहलोत जी भी जानते हैं कि राजस्थान में भी पेपर लीक हुए थे और ये एक बड़ी समस्या पूरे देश में है, सिर्फ एक प्रदेश की समस्या नहीं है. और बहुत इसको रुकवाने की कोशिश चाहे कितना भी की होगी गहलोत जी ने, लेकिन फिर भी बार बार ये हो रहा था. ದೇಶದಲ್ಲಿ ಹಾಗೆ ನೋಡಿದ್ರೆ ಅತಿ ಹೆಚ್ಚು ಪೇಪರ್ ಲೀಕ್ ಆಗಿರೋದು ಇದೇ ಕಾಂಗ್ರೆಸ್ ಆಡಳಿತದಲ್ಲಿದ್ದಂತಹ ರಾಜಸ್ಥಾನದಲ್ಲಿ. ಇವತ್ತು ಪ್ರತಿಭಟನೆ ಮಾಡ್ತಾ ಇರೋರು ಕೂಡ ಇವರೇ. ಇದನ್ನ ಇಡೀ ದೇಶ ಅರ್ಥ ಮಾಡ್ಕೊಳ್ಬೇಕಾಗಿದೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ರಾಹುಲ್ ಗಾಂಧಿಯವರ ಈ ಪ್ರತಿಭಟನೆ ಸರಿಯಾಗಿದೆಯಾ? ಸರ್ಕಾರ ಅವರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾ? ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.
ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.